ಬಂದ್ರ ಸ್ನೇಹಿತರೆ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಆಲ್ರೆಡಿ ತಮ್ನೇಲ್ ನೋಡಿದ್ದೀರಾ ನೀವು. ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಮತ್ತು ಶಾರ್ಟ್ ವಿಡಿಯೋದಲ್ಲಿ ತಮ್ನೇಲ್ ಹಾಕೋದು ಹೇಗೆ, ಓಕೆ, ಈ ಎರಡೂ ಕೂಡ ಈ ಒಂದು ವಿಡಿಯೋದಲ್ಲೇ ಮಾಡ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದಿರಾ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಜನ ಕಮೆಂಟ್ ಆಗ್ತೀರಿ, ಇದು ಬರೋದು 6 ಮಂತ್ ಬ್ಯಾಕೆ ಒಂದು ವಿಡಿಯೋ ಮಾಡಿದ್ದ, ಓಕೆ, ಅಪ್ಡೇಟಲ್ಲಿ ಇನ್ಮೇಲೆ ಶಾರ್ಟ್ಸಲ್ಲಿ ತಮ್ನೇಲ್ ಹಾಕ್ಬೋದಂತೆ ಅಂತ ತುಂಬ ಜನ ಕಮೆಂಟ್ ಮಾಡಿದೆ ಆ ಟೈಮಲ್ಲಿ. ದಯವಿಟ್ಟು ವಿಡಿಯೋ ಮಾಡಿ ಸರ್ ಅಂತ. ಬಟ್ ನಾವು ಅವಾಗ ಶಾರ್ಟ್ಸ್ ಆಗ್ತಾ ಇರಲಿಲ್ಲ. ಆ ಕಾರಣಾಂತರ ಅಂದರೆ ಬರೋದನ್ನ ಎಕ್ಸಾಮ್ ಇತ್ತು, ಎಲ್ಲ ಇತ್ತು, ಅದರಿಂದ ನಾವೇನು ಮಾಡ್ದೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಇವಾಗ ರಜಾ ಸಿಕ್ಕಿರೋದ್ರಿಂದ ವಿಡಿಯೋ ಮಾಡ್ತಾಯಿದ್ದೀವಿ. ಇನ್ನೊಂದು ಕೆಲವು ಜನ ಹೇಳ್ತಿದ್ರು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಸರ್, ಅದರಲ್ಲೇ ಹೇಗೆ ಸರ್ ಸಾಕಾಗೋದು, ಕಾಪಿರೈಟ್ ಬರ್ತದಿಲ್ಲ ಸರ್ ಎಡಿಟಿಂಗ್ ಮಾಡೋಕ್ಕೆ ಅಂತ ತುಂಬ ಜನ ಕೇಳ್ತೀರಿ. ಅದಕ್ಕೂ ಕೂಡ ಉತ್ತರ ಇದರಲ್ಲೇ ಸಿಗುತ್ತೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ನಿಮಗೋಸ್ಕರ ವಿಡಿಯೋ ಮಾಡ್ತಿರೋದು, ಅರ್ಥ ಆಯ್ತಾ? ನೀವೇ ವಿಡಿಯೋ ನೋಡಲಿಲ್ಲ ಅಂದರೆ ನಿಮ್ಗೆ ಏನು ಸಿಗುತ್ತೆ? ಇಲ್ಲಿ ವಾಟ್ಸಪ್ ಬಂದು ನೀವು ಫೋನ್ ಮಾಡಿ ಇಲ್ಲಿ ಕೇಳೋ ಬದಲು ವಿಡಿಯೋ ಪೂರ್ತಿ ನೋಡೋದ್ರಿಂದ ನಿಮ್ಗೆ ಮಾಹಿತಿ ಸಿಗುತ್ತಲ್ವಾ. ಕಣ್ಣು ಮುಂದೆ ನೋಡ್ಬೋದು, ಕಿವಿಯಿಂದ ಕೇಳಿಸ್ಕೊಬೋದು. ಇಲ್ಲಿ ಬರೀ ಕಿವಿಯಿಂದ ಮಾತ್ರ ಕೇಳಿಸ್ಕೊಳಕ್ಕಾಗುತ್ತೆ ಅಷ್ಟೇ ಅಲ್ವಾ ಫೋನ್ ಮಾಡಿದ್ರೆ ನೀವು. ಯೋಚನೆ ಮಾಡಿ. ಬನ್ನಿ ಇವಾಗ ಜಾಸ್ತಿ ಪೊಂಗೋದು ಬೇಡ, ಡೈರೆಕ್ಟಾಗಿ ಹೋಗ್ಬಿಡೋಣ. ಬರೋದು ಹೇಗೆ ಬರೋದು, ಶಾರ್ಟ್ಸ್ ಹೇಗೆ ಅಪ್ಲೋಡ್ ಮಾಡೋದು ಹೇಗೆ, ಮತ್ತು ಆ ಶಾರ್ಟ್ಸಲ್ಲಿ ಹೇಗೆ ತಮ್ನೇಲ್ ಹಾಕೋದು ಹೇಗೆ. ತುಂಬ ಜನ ಕಮೆಂಟ್ ಆಗ್ತಾನೇ ಇದ್ದಾರೆ, ನಿನ್ನೆ ಹಾಕಿ ತಮ್ನೇಲ್ ಸೂಪರ್ ಆಗಿದೆ, ಅದು ಹೆಂಗೆ ಹಾಕೋದು ಹೇಳಿ ಸರ್, ದಯವಿಟ್ಟು ವಿಡಿಯೋ ಮಾಡಿ ಸರ್ ಅಂತ ಹೇಳ್ಕೊಳ್ಳೋದು ಬರುತ್ತೆ ಹೆಂಗೆ ಅಂತ. ಫಸ್ಟ್ ನೀವೇನು ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡೋಕೆ ಹೋಗ್ತಿರಲ್ಲ, ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ತೀರಿ. ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಬಾರ್ದು, ಯೂಟ್ಯೂಬ್ ಆ್ಯಪ್ಗೆ ಹೋಗಬೇಕು. ಯೂಟ್ಯೂಬ್ ಸ್ಟುಡಿಯೋಗೆ ಹೋದರೆ ಅಪ್ಲೋಡ್ ಮಾಡೋಕೆ ಹೋದರೆ ಅದು ತಮ್ಮನೇಲಿ ಆಪ್ಷನ್ ಬರೋದಿಲ್ಲ, ಓಕೆ. ಯೂಟ್ಯೂಬ್ ಆ್ಯಪ್ಗೆ ಹೋದ್ರಾ +ಐಕನ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ವಿಡಿಯೋ ಚಾಯ್ಸ್ ಮಾಡಬೇಕಾಗುತ್ತೆ. ನನ್ನ ವಿಡಿಯೋ ಇಲ್ಲೇ ಇದೆ ನೋಡಿ, ಚಾಯ್ಸ್ ಮಾಡಿದ್ನ ವಿಡಿಯೋನ ಇಲ್ಲಿ ನಮಗೆ ಬರುತ್ತೆ. ನಾವು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ತುಂಬ ಜಾಸ್ತಿ ಇದ್ರೆ ವಿಡಿಯೋ ಲೆಂತ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಯಾವ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ಸ್ ಬೇಕು ಅಂತ ನೆಕ್ಸ್ಟ್ ಅಂತ ಕೊಡ್ತೀನಾ. ನೆಕ್ಸ್ಟ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ನಾವೆಲ್ಲ ಇಲ್ಲಿ ಟೆಕ್ಸ್ಟ್ ಹಾಕ್ಬೋದು, ಸೌಂಡ್ ಕೂಡ ಇಲ್ಲಿ ಹಾಕ್ಬೋದು, ಮ್ಯೂಸಿಕ್ ಇಲ್ಲಿ ಹಾಕ್ಬೋದು. ನಾವು ನೋಡ್ತಾ ಇರ್ಬೋದು, ಇಲ್ಲಿ ಯಾವ ಮ್ಯೂಸಿಕ್ ಬೇಕಾದ್ರೂ ನಾವು ಹಾಕ್ಬೋದು. ಇಲ್ಲಿ ಟ್ರೆಂಡಿಂಗ್ ಮ್ಯೂಸಿಕ್ಸ್ ಎಲ್ಲ ಇರುತ್ತೆ ನೋಡಿ, ಇಲ್ಲಿ ಎಲ್ಲ ಮ್ಯೂಸಿಕ್ ನಾವು ಚಾಯ್ಸ್ ಮಾಡ್ಕೊಬೋದು ಇಲ್ಲಿ, ಓಕೆ. ಈ ಥರ ಯಾರ್ಯಾರು ಮ್ಯೂಸಿಕ್ ಹಾಕ್ಬೇಕಂತ ಇರ್ತೀರ, ಹೇಗೆ ಮ್ಯೂಸಿಕ್ ಹಾಕೋದಂತ ತುಂಬ ಜನ ಕೇಳ್ತಿರಲ್ಲ, ಇಲ್ಲಿ ಬಂದು ಮ್ಯೂಸಿಕ್ ಹಾಕೊಳ್ಳಿ. ನಂಗೆ ಮ್ಯೂಸಿಕ್ ಅವಶ್ಯಕತೆ ಇಲ್ಲ, ಬಿಕಾಸ್ ನಾನು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ತಾ ಇದ್ದೀನಿ, ನನ್ನ ವಾಯ್ಸ್ ಇದ್ದಲ್ಲಿ. ಸೊ ನಂಗೆ ಮ್ಯೂಸಿಕ್ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಬೇಕಂತಂದ್ರೆ ಮ್ಯೂಸಿಕ್ ಇಲ್ಲಿ ಬಂದು ಚಾಯ್ಸ್ ಮಾಡ್ಕೊಳ್ಳಿ, ಕಾಪಿರೈಟ್ ಬರೋದಿಲ್ಲ. ಆದರೆ ನೀವೇ ಎಡಿಟಿಂಗಲ್ಲಿ ಹಾಕ್ತೀರಿ ಮ್ಯೂಸಿಕ್, ಕಾಪಿರೈಟ್ ಬರುತ್ತೆ. ಅದನ್ನ ನೀವು ನೆಂಪಲ್ಲಿ ಇಟ್ಕೊಳ್ಬೇಕಾಗತ್ತೆ, ಓಕೆ. ನೋಡಿ, ಇಲ್ಲಿ ಬೇಕಾದ್ರೆ ಟೆಕ್ಸ್ಟ್ ಹಾಕ್ಬೋದು, ಫಿಲ್ಟರ್ ಹಾಕ್ಬೋದು, ಎಫೆಕ್ಟ್ಸ್ ಹಾಕ್ಬೋದು, ಸ್ಟಿಕ್ಕರ್ ಹಾಕ್ಬೋದು. ಮತ್ತು ನೋಡಿ ಇಲ್ಲಿ ಕ್ಯಾಪ್ಷನ್ಸ್, ವಾಯ್ಸ್ ಓವರು, ಸೇವ್ ಟು ಡಿವೈಸ್ ಎಲ್ಲ ನೀವು ಮಾಡ್ಬೋದು. ಇಲ್ಲಿ ಎಡಿಟ್ ಕೂಡ ನಾವು ಬೇಕಾದ್ರೆ ಮಾಡ್ಬೋದು ಇಲ್ಲಿ, ಓಕೆ. ನೋಡ್ತಾ ಇರ್ಬೋದಲ್ಲ, ಎಡಿಟ್ ಮಾಡ್ಬೋದು, ಓಕೆ. ನಮ್ದೆಲ್ಲ ಎಡಿಟ್ ಆಗಿದೆ. ಸೊ ನೆಕ್ಸ್ಟ್ ಅಂತ ಹೋಗೋಣ ನಾವೆಲ್ಲಿ, ಓಕೆ. ಬರುತ್ತೆ ಇಷ್ಟು ಆಪ್ಷನ್ ವೈಟಿ ಸ್ಟುಡಿಯೋ ಇದ್ರಲ್ಲಿ ಸಿಗುತ್ತೆ ಅಲ್ವಾ? ಆಪಲ್ ಸಿಗಲ್ಲ, ಯೂಟ್ಯೂಬ್ ಆಪಲ್ ಸಿಗುತ್ತೆ. ಯೂಟ್ಯೂಬ್ ಆಪಲ್ ಮಾತ್ರ ಈ ತರ ಆಪ್ಷನ್ ಸಿಗೋದು, ನೆನಪಲ್ಲಿ ಇಟ್ಕೊಳ್ಳಿ. ಎಷ್ಟು ಜನ ವೈಟಿ ಸ್ಟುಡಿಯೋ ಆಪಲ್ಲೇ ಅಪ್ಲೋಡ್ ಮಾಡಕ್ಕೆ ಹೋಗ್ತಾರೆ ಶಾರ್ಟ್ಸ್ ಅಲ್ಲಿ ಇಷ್ಟು ಮಾಹಿತಿ ಸಿಗೋದು ಯಾರಲ್ಲಿ? ನಮ್ಮ ಯೂಟ್ಯೂಬ್ ಆಪಲ್ ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ನೋಡ್ತಾ ಇರಲ್ಲ, ಇಲ್ಲಿ ತಮ್ನೇಲ್ ಬರುತ್ತೆ. ಫಸ್ಟ್ ಸೆಕೆಂಡ್ ಎಲ್ಲ ಬೇಕಾದ ತಮ್ನೇಲ್ ಬಂದ್ಬಿಟ್ಟು ಫಸ್ಟ್ ತಮ್ನೇಲ್ ಇಲ್ಲಿ ಬಂತು ಬರತ್. ನೀನು ತಮ್ನೇಲ್ ಹಾಕಿದ್ರೆ ತೋರಿಸಿರೋದ್ರಲ್ಲ ಬರತ್. ಈಗ ನೀವು ಎಡಿಟಿಂಗ್ ಮಾಡ್ತದಾಗ 1 ಸೆಕೆಂಡ್ ನೀವು ಫಸ್ಟ್ ಅಥವಾ ಲಾಸ್ಟ್ ಅಲ್ಲಿ ತಮ್ನೇಲ್ ಜನರೇಟ್ ಮಾಡ್ಕೊಂಡ್ ಬನ್ನಿ. ಕರೆಕ್ಟಾಗಿ ಶಾರ್ಟ್ಸ್ ಅಂದ್ರೆ 9:16, ಓಕೆ, ಉದ್ದುದ್ದ ರೇಷಿಯೋದಲ್ಲಿ ಇರಬೇಕು, ಓಕೆ. ಅದು ನೀವು ಜನರೇಟ್ ಮಾಡ್ಕೊಳ್ಳಿ, ಯಾವುದರಲ್ಲಿ ChatGPT ಅಥವಾ ಜಿಮಿನಲ್ಲಿ ಜನರೇಟ್ ಮಾಡ್ಕೊಂಡ್ರೆ ಇಲ್ಲಿ ಬೇಕಾದ್ರೆ ಬನ್ನಿ, ಇಲ್ಲಾಂದ್ರೆ ನೀವೇ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆ. ಅದು ಫಸ್ಟೇ ತೊಗೊಂಡ್ಬಿಡುತ್ತೆ. ಫಸ್ಟ್ ಸೆಕೆಂಡ್ ಹಾಕ್ತಿದ್ರೆ ಒಳ್ಳೇದು. ಫಸ್ಟ್ ಫ್ರೇಮಲ್ಲಿ ಅಂದರೆ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ನೀವು 1 ಸೆಕೆಂಡ್ ಹಾಕ್ತಿದ್ರೆ ಸಾಕು, ಅಥವಾ 1 ಫ್ರೇಮ್ ಆದರೆ ಸಾಕು, ಓಕೆ. ಈ ಥರ ನೋಡಿ, ಇಲ್ಲಿ ಬರುತ್ತೆ. ಅಕಸ್ಮಾತ್ ಲಾಸ್ಟಲ್ಲಿ ಹಾಕಿದ್ರೆ ಲಾಸ್ಟಲ್ಲಿ ಈ ಥರ ತಮ್ನೇಲ್ ಹಾಕಿದ್ರೆ ನಾನು ಲಾಸ್ಟಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ, ಓಕೆ. ನಾನು ಇಲ್ಲಿ ಹಾಕಿರೋದು ತಮ್ನೇಲು, ಓಕೆ. ಇಲ್ಲಿ ಹಾಕಿರೋದು ತಮ್ನೇಲು, ಸ್ಟಾರ್ಟಿಂಗ್ ಹಾಕಿದ್ದೀನಿ. ಸೊ ನಾನೇನು ಮಾಡ್ತೀನಿ, ಸ್ಟಾರ್ಟಿಂಗ್ ಚಾಯ್ಸ್ ಮಾಡ್ಕೊತೀನಿ, ಓಕೆ. ಎಲ್ಲ ಹಾಕಿರೋ ತಮ್ನೇಲ್ ಅದನ್ನ ನೀವು ಕರೆಕ್ಟಾಗಿ ನೋಡಿ ಚಾಯ್ಸ್ ಮಾಡ್ಕೊಳ್ಳಿ, ಆಯ್ತಾ. ಇಲ್ಲಿ ನಾವು ಟೈಟಲ್ ಹಾಕೋಣ ಬನ್ನಿ. ಟೈಟಲ್ ಆಯ್ತಾ? ಆದಷ್ಟು ಟೈಟಲಲ್ಲಿ ಹ್ಯಾಶ್ಟ್ಯಾಗ್ಸ್ ಹಾಕ್ಬೇಡಿ, ಇದರಿಂದ ವಿಡಿಯೋ ವೈರಲ್ ಆಗೋದಿಲ್ಲ. ನಾನು ನೋಡಿ ಆಯ್ತು 4000 ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಹೇಗೆ, ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಸಾಕು. ಈ ಥರ ಒಂದು ಟೈಟಲ್ ಹಾಕಿ. ಇದರಿಂದ ಏನಾಗುತ್ತೆ, ಸರ್ಚ್ ರ್ಯಾಂಕ್ ಬಂದಾಗ SEO ಜಾಸ್ತಿ ಆದಾಗ ವಿಡಿಯೋ ವೈರಲ್ ಆಗುತ್ತೆ. ಶಾರ್ಟ್ ವಿಡಿಯೋಲಿ ಹೋದಾಗ ವೈರಲ್ ಆಗ್ಬಿಡುತ್ತೆ ನಿಮ್ಮ ವಿಡಿಯೋ. ಅದ್ರ ಬದಲು ನೀವು ಹ್ಯಾಶ್ಟ್ಯಾಗ್ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ವಿಡಿಯೋ ವೈರಲ್ ಆಗೋದಿಲ್ಲ, ಸಜೆಷನ್ ಮಾಡೋದಿಲ್ಲ. ಅದು ಮೈಂಡ್ಲೆಸ್ ಕಂಟೆಂಟ್, ನೆಂಪಲ್ಲಿ ಇಟ್ಕೊಳ್ಳಿ, ಆಯ್ತಾ. ವಿಸಿಬಿಲಿಟಿ ನೀವು ಪ್ರೈವೇಟ್ ಇಕ್ಬೋದು, ಪಬ್ಲಿಕ್ ಇಕ್ಬೋದು, ಅನ್ಲಿಸ್ಟೆಡ್ ಇಕ್ಬೋದು, ಇಲ್ಲ ಶೆಡ್ಯೂಲ್ ಕೂಡ ಇಕ್ಬೋದು. ಪಬ್ಲಿಕ್ ಮಾಡ್ತಾರೆ ಈಗ ಪಬ್ಲಿಕ್ ಬಿಡಿ, ಇಲ್ಲ ಅಂತಂದರೆ ಪ್ರೈವೇಟ್ ಅನ್ಲಿಸ್ಟೆಡ್ ಇರ್ಬೋದು, ಇಲ್ಲ ಅಂದರೆ ಶೆಡ್ಯೂಲ್ ಮಾಡಿ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಬೇಕು. ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಬೇಕಾಗುತ್ತೆ. ನಾನಿಲ್ಲಿ ಈಗ ಡಿಸ್ಕ್ರಿಪ್ಷನ್ ಕಾಪಿ ಮಾಡಿದ್ದೀನಿ, ಪೇಸ್ಟ್ ಮಾಡ್ತೀನಿ. ನೋಡ್ತಾ ಇರ್ಬೋದಲ್ಲ, ಇದು ನಮ್ಮ ಡಿಸ್ಕ್ರಿಪ್ಷನ್, ಆಯ್ತಾ. ಹಾಕ್ಲೇಬೇಕಾ ಬರುತ್ತೆ ಇದು? ಡಿಸ್ಕ್ರಿಪ್ಷನ್ ಹಾಕಿದ್ರೆ ಒಳ್ಳೇದು, ಬಿಕಾಸ್ SEO ಆಪ್ಟಿಮೈಸೇಷನ್ ಜಾಸ್ತಿ ಆಗುತ್ತೆ, ನಿಮ್ದು ಸರ್ಚ್ ರ್ಯಾಂಕಿಂಗ್ ಕೂಡ ಜಾಸ್ತಿ ಆಗೋ ಒಂದು ಸಾಧ್ಯತೆ ಇರ್ತವೆ. ಸೊ ಇದರಿಂದ ಜಾಸ್ತಿ ಸಜೆಷನ್ ಮಾಡ್ತೀವಿ. ಹ್ಯಾಶ್ಟ್ಯಾಗ್ಸ್ ಅವರಲ್ಲೇ ಹಾಕಿದ್ಯಾ? ಹ್ಯಾಶ್ಟ್ಯಾಗ್ಸ್ ಅದರಲ್ಲೇ ಹಾಕಿದೆ ನೋಡಿ. ಎಷ್ಟು ಹ್ಯಾಶ್ಟ್ಯಾಗ್ಸ್ ಹಾಕ್ಬೋದು? ಯಾರೇ ಮಾನಿಟೈಸ್ ಆಗಿದೆ 15 ವರೆಗೂ ಹಾಕ್ಬೋದು. ಮಾನಿಟೈಸ್ ಆಗಿಲ್ಲ ಯಾರ್ಯಾರ್ದಲ್ಲ ಅವ್ರದ್ದು 10 ಒಳಗಡೆ ಹಾಕಿ ಸಾಕು. ಓಕೆ, ನೀನು ಎಷ್ಟು ಹಾಕಿದ್ಯಾ ಬರತ್? ನಾನು ನೋಡ್ತಾ ಇರ್ಬೋದು, ಅಲ್ಲಿ ಒಂದು 10 ಹಾಕಿದ್ದೀನಿ. 10 ಹ್ಯಾಶ್ಟ್ಯಾಗ್ ಹಾಕಿದ್ಯಾ? ಸಾಕು, ಅಷ್ಟು 15 ಒಳಗೆ ಹಾಕಿದ್ರೆ ಸಾಕು. ಕೆಲವರು ಟೈಟ್ಲಲ್ಲೂ ಹ್ಯಾಶ್ಟ್ಯಾಗ್ಸು, ತಳನೂ ಬರೀ ಹ್ಯಾಶ್ಟ್ಯಾಗ್ಸು,
ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡಿದಾಗ ವೈಲೇಷನ್. ಸೊ ಈ ತರ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇವಾಗ ಈ ರೀತಿ ಇದನ್ನೆಲ್ಲ ಫಾಲೋ ಮಾಡ್ಬೇಕು ನೀವು. ಓಕೆ, ನೆಕ್ಸ್ಟ್ ಓಕೆ, ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಲ್ಲಿ ಲೊಕೇಶನ್ ಸೆಟ್ ಮಾಡಬಹುದು. ನಮ್ಗೆ ಬೇಕಾಗಿಲ್ಲ, ಅದು ರಿಲೇಟೆಡ್ ವಿಡಿಯೋ. ಅಂದ್ರೆ ಈಗ ಏನ್ ಮಾಡ್ರೆ ವಾಚ್ ಓವರ್ ವಿಡಿಯೋ ನಾವು ಇಲ್ಲಿ ಏನೋ ರಿಲೇಟೆಡ್ ವಿಡಿಯೋ ಹಾಕೋಣ. ಓಕೆ, ಈ ತರ ಈಗ ವಿಡಿಯೋದಲ್ಲಿ ಹೆಂಗೆ ಪಿನ್ ಮಾಡ್ತೀವಿ ವೈಕ್ ಆಡ್ತಾರ, ಇಲ್ಲಿ ರಿಲೇಟೆಡ್ ವಿಡಿಯೋ ಅಂತ ನಾವಿಲ್ಲಿ ಪಿನ್ ಮಾಡಬಹುದು. ರಿಲೇಟೆಡ್ ವಿಡಿಯೋ ಅಂತ ಆ ವಿಡಿಯೋ ತಗಡೆ ಶೋ ಕೊಟ್ರೆ ಆ ವಿಡಿಯೋ ಪ್ಲೇ ಆಗುತ್ತೆ. ಆ ವಿಡಿಯೋ ಡೈರೆಕ್ಟ್ ಆಗುತ್ತೆ ಅದು. ಆಮೇಲೆ ಪ್ಲೇ ಲಿಸ್ಟ್ ಅಂತ ಐತೆ, ನಾವು ಶಾರ್ಟ್ಸ್ ಮಾಡ್ರೆ ಶಾರ್ಟ್ಸ್ ಪ್ಲೇ ಲಿಸ್ಟ್. ಪ್ಲೇ ಲಿಸ್ಟ್ಗಳಲ್ಲಿ ಶಾರ್ಟ್ಸ್ ಅನ್ನೋದನ್ನೇ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಶಾರ್ಟ್ಸ್ನ ಎತ್ಕೊಂಡು ಹೋಗ್ಬಿಟ್ಟು ಲಾಂಗ್ ವಿಡಿಯೋಗೆ ಜಾಯಿನ್ ಮಾಡಬೇಡಿ. ಓಕೆ, ಯಾಕಂದ್ರೆ ಶಾರ್ಟ್ ವಿಡಿಯೋ ಪ್ಲೇ ಲಿಸ್ಟು ಶಾರ್ಟ್ಸಲ್ಲೇ ಇದೆ ಒಳ್ಳೇದು. ಶಾರ್ಟ್ಸ್ದಲ್ಲಿ ವಾಚ್ ಅವರ್ಸ್ ಸಿಗಲ್ಲ. ಓಕೆನಾ, ಅಕಸ್ಮಾತ್ ಪ್ಲೇ ಲಿಸ್ಟ್ ಪ್ಲೇ ಮಾಡಿದ್ರು ನಿಮ್ಗೆ ವಾಚ್ ಅವರ್ಸ್ ಸಿಗಲ್ಲ. ಹೌದು. ಇದಾದ್ಮೇಲೆ ನೋಡಿ ಇಲ್ಲಿ ಮಾನಿಟೈಸೇಷನ್ ಆನ್ ಇರುತ್ತೆ. ಓಕೆ, ಇದು ಆಲ್ಟರ್ಡ್ ಕಂಟೆಂಟ್ ನೋ ಅಂತ ಕೊಡಿ. ಇಷ್ಟೆಲ್ಲ ಆಲ್ಟರ್ಡ್ ಕಂಟೆಂಟ್ ಯಾಕೆ ನೋ ಅಂತ ಕೊಡ್ಬೇಕಂದ್ರೆ ಭರತ ಇಲ್ಲಿ ಏ ವಿಡಿಯೋ ಮಾಡಿಲ್ಲ. ಯಾರೆಲ್ಲ ಏ ವಿಡಿಯೋ ಮಾಡ್ತಾರೆ ಅವ್ರು ಎಸ್ ಕೊಡ್ಬೇಕು ಅಲ್ವಾ? ಕೊಡ್ಲೇಬೇಕು, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬಗ್ಗೆ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೇನೆ ಭರತ್. ಅದನ್ನ 3 ಅವರಲ್ಲಿ ನಾವು ಎಸ್ ಅಥವಾ ನೋ ಅಂತ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ನಿಮ್ ವಿಡಿಯೋ ಯಾವ್ದಾದ್ರು ಮಾಡ್ತಾರಲ್ಲ ಆಕ್ಷನ್ ಕೊಡ್ತಾರೆ. ಇಷ್ಟೆಲ್ಲ ಆಯ್ತಾ ನೋಡಿ, ಎಲ್ಲಾನು ಹಾಕ್ಬಿಟ್ಟಿವಿ, ಎಲ್ಲ ಡೀಟೇಲ್ಸ್. ಟ್ಯಾಗ್ಸ್ ಎಲ್ಲ ಹಾಕೋದು ಬರೋ ಟ್ಯಾಗ್ಸ್ ಬರ್ತಿಲ್ಲ ಆಪ್ಷನ್ ಅಂತ ನೀವು ತುಂಬಾ ಜನ ವಾಟ್ಸ್ಆಪ್ ಮಾಡ್ತೀರಾ, ಇಲ್ಲ ಮೆಸೇಜ್ ಹಾಕ್ತೀರಾ. ಓಕೆ, ಎಲ್ಲಿ ಬರುತ್ತಂತ ಅಂದ್ರೆ ಇದು ಅಪ್ಲೋಡ್ ಮಾಡಿದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಾವು ಅಲ್ಲಿ ಎಡಿಟ್ ಮಾಡಬಹುದು. ಯೂಟ್ಯೂಬ್ ಸ್ಟುಡಿಯೋ ಆಪ್ ಅಲ್ಲಿ ಅಪ್ಲೋಡ್ ಮಾಡೋದೆಲ್ಲ ಇಲ್ಲಿ, ಟ್ಯಾಗ್ಸ್ ಹಾಕೋದೆಲ್ಲ ಯೂಟ್ಯೂಬ್ ಸ್ಟುಡಿಯೋ ಆಪ್ ಅಲ್ಲಿ. ನೆನಪಲ್ಲಿ ಇಟ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೇಡಿ. ಓಕೆ, ಇಲ್ಲಿ ಇನ್ನೂ ಟ್ಯಾಗ್ ಬಗ್ಗೆ ಇನ್ನೂ ಆಪ್ಷನ್ ಬಿಟ್ಟಿಲ್ಲ. ಟ್ಯಾಗ್ಸ್ ಅನ್ನೋ ಆಪ್ಷನ್ ಬಿಟ್ಟಿಲ್ಲ. ಆಪ್ಷನ್ ಬಿಡ್ತಾರೆ ಫ್ಯೂಚರ್ ಬಿಡ್ತಾರೆ. ಅಲ್ಲಿ ಸಿಕ್ಲಿಲ್ಲ ನೀವು ಪ್ರೈವೇಟ್ ಹಾಕ್ಬಿಟ್ಟು ಅಲ್ಲೋಗಿ ನೀವು ಹಾಕ್ಬೇಕು. ಯಾಕೆ ಪ್ರೈವೇಟ್ ಅಲ್ಲಿ ಹಾಕ್ಬೇಕು ಅಥವಾ ಅನ್ಲಿಸ್ಟ್ ಅಲ್ಲಿ ಹಾಕ್ಬೇಕು ಅಂದ್ರೆ ನೀವು ವಿಡಿಯೋ ಚೆಕಿಂಗ್ ಕಂಪ್ಲೀಟ್ ಆಗಬೇಕು. ಪ್ರಾಸೆಸಿಂಗ್ ಆಗಬೇಕು. ಫಸ್ಟ್ ಆಫ್ ಆಲ್ ಅಪ್ಲೋಡ್ ಆಗಬೇಕು. ಹೌದು, ಅಪ್ಲೋಡ್ ಆಗಿ ಚೆಕಿಂಗ್ ಕಂಪ್ಲೀಟ್ ಆದ್ಮೇಲೆ ನೀವು ವಿಡಿಯೋ ಬಿಟ್ಟಾಗ ನಿಮ್ ವಿಡಿಯೋ ಶಾರ್ಟ್ ಫೀಡ್ ಗಾರ ಹೋಗ್ಬೋದು, ವೈರಲ್ ಬೇಕಾದ್ರೂ ಆಗ್ಬೋದು. ಅರ್ಥ ಆಯ್ತಾ? ಅಲ್ಲೋಗಿ ನಿಮ್ಗೆ ಟ್ಯಾಗ್ಸ್ ಹಾಕೊಬಹುದು. ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಅಪ್ಲೋಡ್ ಶಾರ್ಟ್ ಅಂತ ಕೊಡಿ. ಓಕೆ, ನೋಡಿ ನಮ್ಮ ಒಂದು ಏನಿದೆ ಶಾರ್ಟ್ ವಿಡಿಯೋ ಅಪ್ಲೋಡ್ ಆಗ್ತಿದೆ ನೋಡಿ, ಪ್ರಿಪೇರಿಂಗ್ ಅಂತ ಇದೆ. ಇಷ್ಟೇ ಫ್ರೆಂಡ್ಸ್, ಈ ತರ ನಾವು ಶಾರ್ಟ್ ಅಲ್ಲಿ ಶಾರ್ಟ್ ಅಪ್ಲೋಡ್ ಮಾಡಬಹುದು. ಶಾರ್ಟ್ ಅಲ್ಲಿ ಕೂಡ ತಮ್ನಿಲ್ ಹಾಕೋದು ಅಷ್ಟೇ ಅಲ್ಲ, ಮ್ಯೂಸಿಕ್ ಹೇಗೆ ಹಾಕೋದು ಅಂತ ತೋರಿಸಿದ್ನಿ. ಪೂರ್ತಿ ಡೀಟೇಲ್ ಆಗಿ ತೋರಿಸಿದ್ನಿ, ಹೇಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಶಾರ್ಟ್ ಹೇಗೆ ಅಪ್ಲೋಡ್ ಮಾಡೋದ್ರಿಂದ ಹೇಗೆ ತಮ್ನಿಲ್ ಹಾಕೋದು, ಹೇಗೆ ಮ್ಯೂಸಿಕ್ ಹಾಕೋದು ಎಲ್ಲ ಪೂರ್ತಿ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಇದನ್ನ ನೀವು ಫಾಲೋ ಮಾಡಬಹುದು. ಈ ರೀತಿ ಒಂದು ಶಾರ್ಟ್ಸ್ ನ ನೀವು ಅಪ್ಲೋಡ್ ಮಾಡಬಹುದು. ಅಂದ್ರೆ ಬರತ್ತಾ ಏನ್ ಹೇಳಿದ್ರೆ, ಎಡಿಟಿಂಗ್ ಮಾಡೋ ಟೈಮ್ ನಲ್ಲಿ ಒಂದು ಫ್ರೇಮ್ ಅಂದ್ರೆ ನೀವು ಎಡಿಟಿಂಗ್ ಅಲ್ಲಿ ಗೊತ್ತಾಗುತ್ತೆ 1 ಸೆಕೆಂಡ್ಗಿಂತ ಇನ್ನೂ ಕಡಿಮೆ ಇಟ್ಕೊಂಡು ಒಂದು ಫ್ರೇಮ್ನ ನೀವು ತನ್ನೆಲ್ಲ ಫಸ್ಟೇ ರೆಡಿ ಮಾಡ್ಕೊಂಡು ತಂದು ಅಲ್ಲಿ ಕುಂಡಿಸ್ಬೇಕು. ನೀವು ಎಕ್ಸ್ಪೋರ್ಟ್ ಮಾಡಕ್ ಮುಂಚೆ ನಿಮ್ಮ ಒಂದು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ರೆ ಒಳ್ಳೇದು, ಅಥವಾ ಎಂಡಿಂಗ್ ಅಲ್ಲಿ ಹಾಕೊಂಡ್ರು ಓಕೆ. ಸ್ಟಾರ್ಟಿಂಗ್ ಬೆಸ್ಟ್. ಓಕೆನಾ, ಸ್ಟಾರ್ಟಿಂಗ್ ಹಾಕೊಳ್ಳಿ. ನೀವು ಎಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಅಲ್ಲ, ಯೂಟ್ಯೂಬ್ ಆ್ಯಪಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಪ್ಲಸ್ ಐಕಾನ್ ತೋರಿಸ್ಮೇಲೆ ಇನ್ನೊಂದ್ಸತಿ ವಿಡಿಯೋ ನೋಡಿ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಅಪ್ಲೋಡ್ ಮಾಡ್ಬಿಟ್ರೆ ಅಲ್ಲಿ ಟಕ್ ಅಂತ ತಗೊಂಡ್ಬಿಡ್ತೇನೆ ನಿಮ್ ತಮ್ಮನೇಲ್ ಸ್ಟಾರ್ಟಿಂಗ್ ಫ್ರೇಮೇ ಅಲ್ವಾ? ಸ್ಟಾರ್ಟಿಂಗ್ ಫ್ರೇಮೇ ತಾನೇ ಆಟೋಮೆಟಿಕ್ ತಮ್ಮನೇಲ್ ತಗೊಳತ್ತೆ. ಅರ್ಥ ಆಯ್ತಾ? ನೀವು ತಮ್ಮನೇಲ್ ಆಪ್ಷನ್ ಅಪ್ಲೋಡ್ ಮಾಡೋದು ಇನ್ನೂ ಬಿಟ್ಟಿಲ್ಲ, ಈ ರೀತಿನೇ ಬಿಟ್ಟಿರೋದು. ಅರ್ಥ ಆಯ್ತಾ? ಇದು ಸ್ವತಃ ಯೂಟ್ಯೂಬರ್ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಅರ್ಥ ಆಯ್ತಾ? ಈ ರೀತಿಯಾಗಿ ನೀವು ನಿಮ್ಮ ತಮ್ಮನೇಲ್ನ ಹಾಕೋಬಹುದು ಅಂತ ಹೇಳಕ್ಕಾಗಲ್ಲ. ಫ್ಯೂಚರ್ನಲ್ಲಿ ತಮ್ಮನೇಲ್ ಆಪ್ಷನ್ ಕೊಡ್ಬೋದು ಅಪ್ಲೋಡ್ ಮಾಡಿ ಅಂತ. ಬಟ್ ಈಗ ಒಂದು ಸದ್ಯಕ್ಕಂತೂ ಈ ರೀತಿನೇ ಎಲ್ಲರೂ ಕೂಡ ನಾವು ತಮ್ಮನೇಲ್ ಹಾಕಿ ಅಪ್ಲೋಡ್ ಮಾಡ್ತಾ ಇರೋದು. ಶಾರ್ಟ್ಸ್ಗಳು ತುಂಬ ವೈರಲ್ ಆಗ್ತದೆ, ಅಟ್ರಾಕ್ಟಿಂಗ್ ಕಾಣುತ್ತೆ. ನಿಮ್ಮ ಒಂದು ಶಾರ್ಟ್ಸ್ ನೋಡ್ತಾ ಇದ್ರೆ ಎಲ್ಲ ತಮ್ಮನೇಲ್ ಸಮೇತ ಇರುತ್ತೆ. ಆಟೋಮೆಟಿಕಾಗಿ ಜನವನ್ನು ನೋಡ್ಬಿಟ್ಟು ಕ್ಲಿಕ್ ಮಾಡಿ ನೋಡ್ತಾರೆ. ಅರ್ಥ ಆಯ್ತಾ? ಯಾಕಂದರೆ ತಮ್ಮನೇಲೇ ತುಂಬ ಮುಖ್ಯ, ಅದೇ ನಮ್ಮನ್ನ ಅಟ್ರಾಕ್ಟ್ ಮಾಡೋದು. ಅರ್ಥ ಆಯ್ತಾ? ಇನ್ಮೇಲೆ ಯಾರೆಲ್ಲ ಶಾರ್ಟ್ಸ್ ಹಾಕ್ತೀರಾ ನೋಡಿ, ಈ ರೀತಿ ತಮ್ಮನೇಲ್ನ ಯೂಸ್ ಮಾಡಿ. ನಾವೆಲ್ಲ ತಮ್ಮನೇಲೇ ಯೂಸ್ ಮಾಡ್ತಾ ಇರೋದು. ನೀವು ಬೇಕಾದ್ರೆ ತಮ್ಮನೇಲ್ ಯೂಸ್ ಮಾಡಿ, ಇಲ್ಲ ನೀವೇ ಮಾಡ್ಕೊಳ್ಳಿ. ಅದನ್ನೇನು ಮಾಡಬೇಕು, 9/16 ಅಂದರೆ ಇಲ್ಲಿ ಈ ಥರ ಇರಬೇಕು. ಇದಲ್ಲ, ಇದು 16/9. 9/16 ಅಂದರೆ ಈ ಥರ ಉದ್ದಕ್ಕೆ ನಿಮ್ಮ ಶಾರ್ಟ್ಸ್ ಹಾಕೋದು ಹಿಂಗೆ ತಾನೇ, ಈ ರೀತಿನೇ ತಮ್ಮನೇಲ್ ಮಾಡ್ಕೊಬೇಕು. ಆಮೇಲೆ ಈ ರೀತಿ ತಮ್ಮನೇಲ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಏನು ಸರ್ ಇದು ಅಡ್ಡಾಟ ಬರ್ತಾ ಇದೆ ಅನ್ಬೇಡಿ. ಅರ್ಥ ಆಯ್ತಾ? ನೋಡಿ, ಇದ್ರ ಬಗ್ಗೆನೂ ಮಾಹಿತಿ ತಿಳಿಸ್ತಾ ಇದೀವಿ. ಏನು ಗೊತ್ತಾ, ನಿಮ್ಮ ಹತ್ರ ತುಂಬ ಕನ್ಫ್ಯೂಸ್. ವಿಡಿಯೋನ 1 ಸತಿ 2 ಸತಿ ನೋಡಿ ಅಂದರೆ ನೋಡಲ್ಲ ಅಂತೀರಾ, ಸ್ಕಿಪ್ ಮಾಡೋಕೆ ಹೋಗ್ತೀರಾ, ಅಲ್ಲೇನೋ ಒಂದು ಮಿಸ್ ಆಗಿಬಿಡುತ್ತೆ. ಮಿಸ್ ಆದಾಗ ನಿಮ್ಗೆ ಅರ್ಥ ಆಗಲ್ಲ 9/16 ಯಾವುದು, 16/9 ಯಾವುದು. ಎಡಿಟರ್ಗೆ ಅದು ಗೊತ್ತಿರಬೇಕು 9/16 ಅಂದರೆ ಏನು, 16/9 ಅಂದರೆ ಏನು ಅಂತ. ಹಾಗಾದರೆ ಈ ಥರ ನಮ್ಮ TV ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಈ ರೀತಿ ನೋಡ್ತೀವಲ್ಲ ನಮ್ಮ ಮನೆಯಲ್ಲ, ಇದೆಲ್ಲ 16/9, ಇದು 9/16. ಓಕೆನಾ? ಈ ರೀತಿನೇ ಶಾರ್ಟ್ಸ್ ಹಾಕಬೇಕು, ಈ ರೀತಿ ಲಾಂಗ್ ವಿಡಿಯೋ ಹಾಕಬೇಕು. ಓಕೆನಾ? ಆವಾಗಲೇ ಎರಡೂ ಕೂಡ ವೈರಲ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ? ಕೆಲವ್ರದ್ದು ಯಾವುದೋ ಮೊನ್ನೆ ಮೆಸೇಜ್ ಮಾಡಿದ್ರು, ಎಲ್ಲ ಈ ರೀತಿ ಹಾಕಿದ್ದಾರೆ ಲಾಂಗ್ ವಿಡಿಯೋ 9/16 ನಾನು ಹೇಳಿದೆ 16/9 ಮಾಡಬೇಕಮ್ಮ ಅಂತ. ಕಂಪ್ಯೂಟರ್ ಪ್ಲೇ ಮಾಡಿ ತೋರಿಸಿದೆ, ಇಷ್ಟೇ ಇದ್ದಿದ್ದು ಅವ್ರ ಸ್ಕ್ರೀನು. ಓಕೆನಾ? ಇಷ್ಟೇ ಸ್ಕ್ರೀನ್ ಬರ್ತಾ ಇದೆ ನಮ್ಮ ಕಂಪ್ಯೂಟರ್ ಮಧ್ಯದಲ್ಲಿ, ಇದರಲ್ಲಿ ನಮ್ಮ ಒಂದು ಡಿಸ್ಪ್ಲೇಲಿ. ಈ ಸುಖ ಇಲ್ಲ, ವೈರಲ್ ಆಗಲ್ಲ ವಿಡಿಯೋ. 15-20 ವ್ಯೂಸ್ ಹೋಗ್ತಿತ್ತು. ನೋಡಿ, ಈ ರೀತಿ ಎಲ್ಲ ಫಸ್ಟ್ ಯೂಟ್ಯೂಬರ್ಸ್ ತುಂಬ ತಪ್ಪು ಮಾಡ್ತೀರಾ. ಅದಕ್ಕೋಸ್ಕರ ಹೇಳಿದ್ದು, ದಯವಿಟ್ಟು ಒಳ್ಳೆ
ಕಂಟೆಂಟ್ ಮಾಡ್ತಿರೋ ಯೂಟ್ಯೂಬರ್ನ ಫಾಲೋ ಮಾಡಿ. ಓಕೆ, ಸಪೋರ್ಟ್ ಮಾಡ್ಬೇಕು ನಿಮಗೆ. ಇವಾಗ ನಾವು ಮಾಡ್ತೀವಲ್ಲ ನಂಬರ್ ಕೊಟ್ಟು, ಆ ಥರ ಸಪೋರ್ಟ್ ಮಾಡೋಂಥ ಕಂಟೆಂಟ್ ಕ್ರಿಯೇಟರ್ನ ಫಾಲೋ ಮಾಡಿದಾಗ ನೀವು ಬೇಗ ಜೀವನದಲ್ಲಿ ಯೂಟ್ಯೂಬರ್ ಆಗ್ಬೋದು. ಇಲ್ಲ ಅಂದರೆ ಚಾನಲ್ನ ಡಿಮೋಟಿವೇಷನ್ ಮಾಡ್ಕೊಂಡು ನಂಗೆ ಯೂಟ್ಯೂಬ್ ಸವಾಸನೆ ಬೇಡಪ್ಪ ಅಂತ ಬಿಟ್ಟು ಹೋಗ್ತೀರಾ. ಓಕೆ, ಅರ್ಥ ಆಯ್ತಲ್ವಾ? ಹೇಗಿತ್ತು? ಇಷ್ಟ ಆಯ್ತಾ ವಿಡಿಯೋ? ಸಗದಾಗಿತ್ತಲ್ವಾ? ತಮ್ನಿಲ್ ಹಾಕೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀವಿ. ಇಷ್ಟ ಆಯಿತು ಅನ್ಕೊಂತೀನಿ. ಅಪ್ಲೋಡ್ ಮಾಡೋದು ಹೇಗೆ ಅಂತಲೂ ಗೊತ್ತಾಗಿದೆ. ಎಲ್ಲೆಲ್ಲಿ ಹ್ಯಾಶ್ ಟ್ಯಾಗ್ ಆಗೋದು, ಎಲ್ಲಿ ಟ್ಯಾಗ್ ಹಾಕೋದು ಅಂತ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾನೆ ಬರುತ್ತಾ. ಐ ಹೋಪ್ ನಿಮಗೆ ವಿಡಿಯೋ ತುಂಬಾ ಅರ್ಥ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಇನ್ನೂ ತುಂಬ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ರೀತಿ ಒಳ್ಳೆ ಮಾಹಿತಿಗಳು ನಿಮ್ಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಏನು ಮಾಡೋಣ. ಓಕೆ ಪಾಪ, ಹೋಪ್ ನೀವು ಡೀಟೇಲ್ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಡೇಸ್ ಬೇಕಂದ್ರೆ ಇದೇ ಒಂದು ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡಿ, ಕಾಮೆಂಟ್ ಮಾಡ್ರೆ. ಇಷ್ಟು ಮಾಡ್ರೆ ಹಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದೇವ್ರಿಗೆ ಆಲ್ ಬೆಸ್ಟ್ ಅಂತ ಕಾಲಿಸಿ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಮುಂದೆ ಮಾತ್ರ ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.